ಬೆಳಗಾವಿ ಮರಾಠಿ ಪುಂಡರ ವಿರುದ್ಧ ಸಿಡಿದೆದ್ದ ಕನ್ನಡಿಗರು. ಚಾಲಕನ ಮೇಲೆ ಹಲ್ಲೆ, ಬಸ್ಗೆ ಮಸಿ ಖಂಡಿಸಿ ಬೃಹತ್ ಪ್ರತಿಭಟನೆ, ಪುಂಡರಿಗೆ ಕಠಿಣ ಶಿಕ್ಷೆ, ಗಡಿಪಾರಿಗೆ ಸರ್ಕಾರಕ್ಕೆ ಕರವೇ ಒತ್ತಾಯ. ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸ್ಟ್ರಿಕ್ಟ್ ಆದಂತ ಆಕ್ಷನ್ಸ್ ಆಗಲೇಬೇಕು. ಯಾರ್ಯಾರು ಪುಂಡಾಟಿಕೆಯನ್ನ ಮಾಡಿದ್ದಾರೋ ಅವರ ವಿರುದ್ಧ ಆಕ್ಷನ್ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಯಿತು. ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಯಿತು. ರಾಜ್ಯದ ಗಡಿಭಾಗದಲ್ಲಿ ಮರಾಠಿ ಪುಂಡರು ನಡೆಸ್ತಾ ಇರುವ ದಾದಾಗಿರಿ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ರು. ಬೆಳಗಾವಿಯ ನಾರಾಯಣಗೌಡ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ವೇಳೆ ನಗರದ ಚನ್ನಮ್ಮ ವೃತ್ತದ ಬಳಿ ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕಂಡಕ್ಟರ್ ವಿರುದ್ಧ ಫೋಕ್ಸೋ ಕೇಸನ್ನ ಹಿಂಪಡೆದಿದ್ದಾರೆ ಪೋಷಕರು. ಮಹಾ ಚಾಲಕನ ಬಾಯಲ್ಲಿ ಜೈ ಕರ್ನಾಟಕ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಎಸ್ ನೋಡಿ, ನೀವು ಇದೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು. ಟಿಕೆಟ್ ಅನ್ನು ತೆಗೆದುಕೊಳ್ಳಿ ಅಂತ ಕನ್ನಡದಲ್ಲಿ ಹೇಳಿದಕ್ಕೇನೆ ಇಷ್ಟೆಲ್ಲ ದೊಡ್ಡದಾದಂಥ ರಂಪಾಟ ರಾಧಾಂತ ಎಲ್ಲವೂ ಆಯಿತು. ಗಡಿ ಭಾಗದಲ್ಲಿ ಪುಂಡರು ಪುಂಡಾಟಿಕೆಯನ್ನು ಮೆರೆದ್ರು. ಕರ್ನಾಟಕದ ಬಸ್ಗಳನ್ನು ತಡೆದು ಅವರನ್ನು ನಿಲ್ಲಿಸಿ ಜೈ ಮಹಾರಾಷ್ಟ್ರ ಅಂತ ಹೇಳಿ ಅನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರವಾಗಿ ಮೊದಲಿಗೆ ಖ್ಯಾತೆ ತೆಗೆಯುವಂಥ ಕಿರಿಕ್ ತೆಗೆಯುವಂಥ ಕೆಲಸವನ್ನು ಶಿವಸೇನೆ MES ಮಾಡ್ತು. ಅದಾದಮೇಲೆ ಕರ್ನಾಟಕದಲ್ಲೂ ಕೂಡ ನಾವು ಕನ್ನಡಿಗರಿದ್ದೀವಿ, ನಮ್ಮಲ್ಲೂ ಸಂಘಟನೆಗಳಿದೆ, ನಾವು ಕೂಡ ಹೋರಾಟ ಮಾಡೋದಕ್ಕೆ ಬರುತ್ತೆ ಅಂತ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಂತು. ಅದನ್ನು ಮಾಡಿದ್ರು ಕೂಡ. ಸೊ ಅದಲ್ಲದೆ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಗಾಡಿಗಳು ಬರುತ್ತೆ ಅಲ್ವಾ, ನಮ್ಮಂಗೆ ಅವರು ಇಲ್ಲಿಗೆ ಹೋಗೋರು ಬರೋರು ಇರ್ತಾರಲ್ಲ, ಅವರು ನಿಲ್ಲಿಸಿ ತಡೆದು ಜೈ ಕರ್ನಾಟಕ ಅಂತ ನೀವು ಹೇಳಿ ಅಂತ ಅವರನ್ನ ಹೇಳಿಸಿದ್ದು ಆಯಿತು. ಇದೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಯಿತು. ಅದು ನಿಜವಾಗ್ಲೂ ಕೂಡ ಆಶ್ಚರ್ಯಕರವಾದಂಥ ಬೆಳವಣಿಗೆ. ಈ ಪ್ರಕರಣ ಆದಮೇಲೆ ಕಂಡಕ್ಟರ್ ಮೇಲೆ ಫೋಕ್ಸೋ ಪ್ರಕರಣವನ್ನು ದಾಖಲಿಸಿಬಿಡ್ತಾರೆ. ಆ ಪೋಷಕರಿಗೆ ಅದರ ತೀವ್ರತೆ ಏನು ಅನ್ನೋದು ಮೋಸ್ಟ್ಲಿ ಅರಿವಿರಲಿಲ್ವೋ, ಅಥವಾ ಎಲ್ಲರೂ ಬಂದು ಒತ್ತಾಯ ಮಾಡಿದ್ದಕ್ಕೆ, ಒತ್ತಡ ಹೇರೋದಕ್ಕೆ ಮಗಳನ್ನು ಇಟ್ಕೊಂಡು ಫೋಕ್ಸೋ ಪ್ರಕರಣವಂತ ದಾಖಲಿಸಿಕೊಂಡ್ಬಿಟ್ರೋ ಗೊತ್ತಿಲ್ಲ. ಆದಮೇಲೆ ಈ ಪ್ರಕರಣದ ತೀವ್ರತೆ ಏನು ಅಂತ ಅರಿವಾದಂಗೆ ಕಾಣಿಸ್ತಾ ಇದೆ, ಅಥವಾ ಒಂದಷ್ಟು ಜನ ಹೋಗಿ ಮನವರಿಕೆ ಮಾಡ್ದಂಗೂ ಕಾಣಿಸ್ತಾ ಇದೆ, ಅಥವಾ ಸುಳ್ಳು ಕೇಸ್ ದಾಖಲಿಸಿದ್ರೆ ಅವ್ರ ವಿರುದ್ಧವೇ ಒಂದು ಪ್ರಕರಣವನ್ನು ದಾಖಲಿಸಬಹುದು ಅನ್ನೋದು ಕೂಡ ನಮ್ಮ ಕಾನೂನಿನಲ್ಲಿ ಇದೆ ಅನ್ನೋದು ಗೊತ್ತಾಯಿತು ಅಂತ ಕಾಣಿಸುತ್ತೆ. ಇದ್ದಕ್ಕಿದ್ದ ಹಾಗೆಯೇ ದಿಢೀರ್ ಅಂತ ಪೋಷಕರು ಒಂದು ವಿಡಿಯೋ ಮಾಡಿಬಿಡ್ತಾರೆ ಮಗಳನ್ನು ಕೂರಿಸ್ಕೊಂಡು. ತಪ್ಪಾಯಿತು, ನಮಗೆ ಈ ಥರದ್ದೊಂದು ಕಿರಿಕ್ ಆಗುತ್ತೆ ಅಥವಾ ಆಗಬಹುದು ಅನ್ನೋದು ಗೊತ್ತಿರಲಿಲ್ಲ, ನಾವೆಲ್ಲರೂ ಒಂದೇ, ನಮಗೆ ಕನ್ನಡದ ಮೇಲೆ ಅಭಿಮಾನ ಇದೆ ಅಂತ ಕನ್ನಡದಲ್ಲೇ ಮಾತಾಡಿದ್ರು. ಟಿಕೆಟನ್ನು ತಗೊಳ್ಳಿ ಅಂತ ಕನ್ನಡದ ಹೇಳಿದ್ದಕ್ಕೆ ಕನ್ನಡ ಯಾಕೆ ಮಾತಾಡ್ತೀಯ ಅಂತ ಜಗಳ ಮಾಡಿದವರು, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿಸಿದವರು ಕ್ಷಮೆ ಯಾಚಿಸುವಂಥ ಸಂದರ್ಭದಲ್ಲಿ ಕನ್ನಡದಲ್ಲೇ ಮಾತಾಡಿದ್ದು ಬಹಳ ಆಶ್ಚರ್ಯ ಹೋಗ್ಬಿಡ್ತು. ಸೊ ನಿಮಗೆ ಕನ್ನಡ ಬರುತ್ತೆ ಅಂತ ಅಂದಮೇಲೆ ಟಿಕೆಟ್ ಕನ್ನಡದಲ್ಲಿ ತಗೊಳ್ಳಿ ಅಂತ ಹೇಳಿದರೆ ತಗೋಬಹುದಿತ್ತಲ್ಲ. ಇಷ್ಟೆಲ್ಲ ರಾಧಾಂತ ಆದಮೇಲೆ, ಎರಡು ಗಡಿಗಳ ನಡುವೆ ಜಗಳ ಆದಮೇಲೆ, ಹೋರಾಟ ಆದಮೇಲೆ ದಿಢೀರ್ ಅಂತ ಎಚ್ಚೆತ್ಕೊಂಡ್ರಲ್ಲ, ಅದೊಂದು ಖುಷಿಯ ವಿಚಾರ. ಇದಕ್ಕಿದ್ದ ಹಾಗೇನೆ ಈ ವಿಡಿಯೋವನ್ನು ಮಾಡಿದ್ರು. ನಮ್ಮನ್ನು ಕ್ಷಮಿಸಿ, ನಮಗೆ ಈ ಥರ ಎಲ್ಲ ಆಗ್ತಿರೋದು ಬೇಜಾರಾಗ್ತಾ ಇದೆ, ನಾವು ಫೋಕ್ಸೋ ಪ್ರಕರಣವನ್ನು ವಾಪಸ್ ಹಿಂಪಡಿತಾ ಇದ್ದೀವಿ, ನಾವು ಕನ್ನಡದ ಅಭಿಮಾನಿಗಳು ಅಂತ ಕನ್ನಡದಲ್ಲೇ ವಿಡಿಯೋ ಮಾಡಿ ಕ್ಷಮೆಯನ್ನು ಕೇಳಿದ್ರು. ಒಟ್ಟಿನಲ್ಲಿ ಈ ಪ್ರಕರಣವನ್ನು ನೋಡ್ತಾ ಇದ್ದಾಗ ಇಲ್ಲಿ ಯಾವುದೋ ಒಂದು ಕೈ ಅಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಕೈವಾಡ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಹೇಗೋ ಎಚ್ಚೆತ್ಕೊಂಡ್ರು ಪೋಷಕರು, ಅದರ ಜೊತೆಗೆ ಫೋಕ್ಸೋ ಪ್ರಕರಣವನ್ನು ವಾಪಸ್ ಪಡ್ಕೊಂಡ್ರು. ಇದರ ಜೊತೆಗೆ ಸರ್ಕಾರ ಕೂಡ ಏನು ಅಲರ್ಟ್ ಆಗಬೇಕಾಗಿತ್ತೋ CM ಗಮನಕ್ಕೂ ಕೂಡ ತರೋದಲ್ದೇನೆ ಏನೇನು ಕೆಲಸ ಮಾಡಬೇಕಾಗಿತ್ತೋ ಅದು ಮಾಡಲಾಯಿತು. ಯಾರು ಫೋಕ್ಸೋ ಪ್ರಕರಣವನ್ನು ದಾಖಲಿಸ್ಕೊಂಡ್ರೋ ಆ ಅಧಿಕಾರಿಯನ್ನು ವರ್ಗಾವಣೆ ಕೂಡ ಮಾಡಲಾಯಿತು. ಇದು ನಿನ್ನೆ ಆದಂಥ ಹೈಲೈಟ್ಸ್ ಮತ್ತು ವಿಶೇಷ. ಎಸ್, ಏನಂತಂದರೆ ಈ ಪ್ರಕರಣವನ್ನು ಪಾಪ ಅರಿವಿರಲಿಲ್ಲ ಅನಿಸುತ್ತೆ ಆ ತಂದೆ ಪೋಷಕರಿಗೆ, ಆ ಹೆಣ್ಣುಮಗಳ ಪೋಷಕರಿಗೆ ಅರಿವಿರಲಿಲ್ಲ ಅಂತ ಅನಿಸುತ್ತೆ. ಆದರೆ ಪ್ರಕರಣ ಏನೊಂದು ದಾಂಧಲೆ ನಡೆಯುತ್ತಲ್ಲ, ಈ ದಾಂಧಲೆ ನಡೆದಂತಹ ದಿನವೇ ಅಂದರೆ ನೆಕ್ಸ್ಟ್ ಡೇ ರಾತ್ರಿ 2:30 ಗಂಟೆಗೆ ಈ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತಂತೆ. ಅಂದರೆ ಅವ್ರಿಗೆ ಎಷ್ಟು ಪ್ರೆಷರ್ ಇತ್ತು ಅಂತ ನೀವೇ ಗಮನಿಸಬೇಕು. ಮತ್ತೊಂದು ಏನಂತಂದರೆ ಈ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಳ್ಳೋಕ್ಕಿಂತ ಮುಂಚೆ ಏನಂತಂದರೆ ಆ ಅಧಿಕಾರಿ ಏನು ಮಲ್ಕೊಂಡಿದ್ರ ಅಂತ, ಯಾಕಂತಂದರೆ ಇವರು ರಾತ್ರಿ 2:30 ಬೇರೆ ಹೋಗಿದ್ರಲ್ಲ, ಅಲ್ಲಿನದಂತಹ PS ಆಗಿರಬಹುದು, CP ಆಗಿರಬಹುದು, ಈ ಪ್ರಕರಣವನ್ನು ದಾಖಲಿಸ್ಕೊಳ್ಳುವಂತಹ ಸಮಯದಲ್ಲಿ ಅವರೇನು ಮಾಡ್ತಾ ಇದ್ರು ಅಂತ, ಅದು ಮಹಾರಾಷ್ಟ್ರದಲ್ಲ, ಕರ್ನಾಟಕ ಪೊಲೀಸ್ ಅವರೇ ಈ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಅದು ಯಾವ ಆಧಾರದ ಮೇಲೆ ಇವರು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ಅನ್ನೋದೀಗ ಯಕ್ಷ ಪ್ರಶ್ನೆಯಾಗಿದೆ. ಜೊತೆಗೆ ನಿನ್ನೆ ಅಷ್ಟೇ ರಾಮಲಿಂಗಾರೆಡ್ಡಿ ಆಗಿರಬಹುದು, ಪರಮೇಶ್ವರ್ ಅವರಾಗಿರಬಹುದು, ಕರ್ನಾಟಕ ಸರ್ಕಾರ ಈ ಒಂದು ನಾಡದ್ರೋಹಿ ಪೊಲೀಸರ ವಿರುದ್ಧ ಪ್ರಕರಣ ಅಂದರೆ ಏನಂತಂದರೆ ಅವರನ್ನು ಅಮಾನತು ಮಾಡಿ
ಒಂದು ವಿಶೇಷ ಏನಂತಂದರೆ ಕನ್ನಡಿಗರಿಗೆ ಜಯವಾಗಿದೆ. ಬಟ್ ಮತ್ತೊಂದು ಏನಂತಂದರೆ ಈ ಪುಂಡಾಟ ಮೆರಿತಿದಾರಲ್ಲ, ಈ ಪುಂಡಾಟ ಮೆರಿತಾ ಇರೋರು ಮೊದಲೇ ಇದೇ ಮಹಾರಾಷ್ಟ್ರದ ನೆಲದಲ್ಲಿ ಹುಟ್ಟಿದಂತಹ ಲೋಕಮಾನ್ಯ ತಿಲಕ್ ಅವರು ಮೊದಲೇ ಹೇಳಿದರು. ಏನಂತಂದರೆ ಏನು ಹೇಳಿದ್ರು ಅಂತಂದರೆ, ಈ ಪುಂಡಾಟ ಮಾಡ್ತಿರಲ್ಲ, ಈ ಪುಂಡಾಟವೇ ನಿಮಗೊಂದಲ್ಲ ಒಂದು ದಿನ ನಿಮಗೆ ಇದು ಮಾರಕವಾಗತ್ತೆ ಅಂತ ಲೋಕಮಾನ್ಯ ತಿಲಕ್ ಅವರು ಹೇಳಿದರು. ಅದೇನು ಹೇಳಿದ್ರು ಅಂತ ನೋಡ್ತಾ ಹೋಗೋದಾದರೆ, ಮಹಾರಾಷ್ಟ್ರ ಬೇರೆ ಕರ್ನಾಟಕ ಬೇರೆ ಎಲ್ಲ, ಎರಡರಲ್ಲಿಯೂ ಕೂಡ ಒಂದೇ ರಕ್ತವು ಹರಿತಾಗಿದೆ. ಈ ಎರಡೂ ದೇಶಗಳ ಭಾಷೆ ಒಂದೇ ಅಂತಂದರೆ ಅದು ಕನ್ನಡವಾಗಿತ್ತು. ಈ ಭಾಷೆಯನ್ನು ಏನಂತಂದರೆ, ಈ ಭಾಷೆಯ ವಿಚಾರದಲ್ಲಿ ಮಹಾರಾಷ್ಟ್ರವು ಕುಲಗೆಟ್ಟು ಮರಾಠಿ ಆಯಿತು ಅಂತ ಲೋಕಮಾನ್ಯ ತಿಲಕ್ ಅವರೇ ಹೇಳ್ತಾರೆ. ಈಗೇನು ಕುಲಗೆಟ್ಟವರು ಈಗೇನು ದಾಂಧಲೆ ಮಾಡ್ತಿದ್ದಾರಲ್ಲ, ಇವರಿಂದಲೇ ಮಹಾರಾಷ್ಟ್ರ ಏನಂತಂದರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾಗಿದೆ ಎನ್ನುವಂತಹ ಮೊದಲೇ ಹೇಳಿದರು. ಮತ್ತೊಂದು ವಿಚಾರ ಏನಂತಂದರೆ, ಈ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಮೊದಲೇ ಅಂತಂದರೆ 6ನೇ ಶತಮಾನದಲ್ಲಿ ಬಾದಾಮಿಯ ಚಾಲುಕ್ಯರು ಏನಂತಂದರೆ ಆಳ್ತಾ ಇದ್ರು. ಮಹಾರಾಷ್ಟ್ರ ತುಂಬ ಮೊದಲೇ ಕನ್ನಡ ಭಾಷೆಯನ್ನು ಮಾತನಾಡಲಾಗ್ತಾ ಇತ್ತು ಅಂತ ಇತಿಹಾಸ ಹೇಳುತ್ತೆ. ಇನ್ನು ಏನೀಗೇನು ಇವರು ದಾಂಧಲೆ ಮಾಡ್ತಿದ್ದಾರಲ್ಲ, ಈ ದಾಂಧಲೆ ಕೋರರಿಗೆ ಒಂದು ಜ್ಞಾಪಕ ಇರಲಿ, 8 ಪ್ರಶಸ್ತಿ ಏನು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಶ್ರೇಷ್ಠ ಭಾಷೆ, ಅಪ್ರತಿಮ ಭಾಷೆ, ಪವಿತ್ರ ಭಾಷೆ ಅಂತಂದರೆ ಅದು ಕನ್ನಡ. ನೀವೇನಾದರೂ ಈಗೇನು ದಾಂಧಲೆ ಮಾಡ್ತಿದ್ದೀರಲ್ಲ, ಪುಂಡಾಟಿಕೆ ಮಾಡ್ತಿದ್ರಲ್ಲ, ಶಿವ ಸೈನಿಕರು ಅಂತ ನೀವು ಹೇಳ್ಕೊಂಡು ಏನು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರಲ್ಲ, ನಿಮಗೆ ಗಟ್ಸ್ ಇದ್ದರೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡು ಬನ್ನಿ, ಅದಕ್ಕೋಸ್ಕರ ಹೋರಾಟ ಮಾಡಿ. ಯಾಕಂತಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆಯೋದಂತಂದರೆ ಅಷ್ಟೊಂದು ಸುಲಭದ ಮಾತಲ್ಲ. ಏನಂತಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಮಂತರಾಗಿರಬೇಕು, ಅಂತಹ ಭಾಷೆಗೆ ಮಾತ್ರ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗತ್ತೆ. ಈಗಾಗಲೇ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ತೆಗೆದುಕೊಂಡಿದೆ. ಮತ್ತೊಂದೇನಂತಂದರೆ, ಈಗ ಕನ್ನಡಿಗರು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದರೆ ನೀವು ಹಿಂದಿ, ಇಂಗ್ಲೀಷು ಬೇರೆ ಬೇರೆ ಭಾಷೆಯಲ್ಲಿ ನೀವು ಮಕ್ಕಳನ್ನು ಓದಿಸ್ತಾ ಇದ್ದೀರಲ್ಲ, ಮನೆಯಲ್ಲಿ ಅಪ್ಪಟ ಕನ್ನಡ ಮಾತಾಡಬೇಕು. ಮಗು ಹೊರಗಡೆ ಹೋದಾಗ ಇಂಗ್ಲೀಷ್ ಮಾತಾಡುತ್ತೆ, ಮನೆಯಲ್ಲಿ ಬಂದಾಗಲೂ ಕೂಡ ಇಂಗ್ಲೀಷ್ ಮಾತಾಡಬೇಕು. ಯಾಕಂತಂದರೆ ಅದರದ್ದು ಇಲ್ಲ. ಕೊನೆಯದಾಗಿ ನೀವು ದೇಶ ವಿದೇಶಗಳ ಎಲ್ಲೇ ನೀವು ಸುತ್ತಾಡ್ಕೊಂಡು ಬನ್ನಿ, ಕೊನೆಯದಾಗಿ ಅನ್ನ ಹಾಕೋದಂತಂದರೆ ನಮ್ಮ ತಾಯ್ನಾಡು ಕನ್ನಡ ನಾಡು. ಮತ್ತು ನೀವು ಎಲ್ಲೇ ಸುತ್ತ ಬಂದ್ರೂ ಕೂಡ ಮತ್ತೆ ಕರ್ನಾಟಕದಲ್ಲಿ ನಾವು ಅಸ್ತಿತ್ವದಲ್ಲಿರಬೇಕು, ಅಂದರೆ ನಾವು ಕರ್ನಾಟಕದಲ್ಲಿ ನಾವು ಬೆಳಿಬೇಕು. ಅನ್ನ ಹಾಕೋದು ಕನ್ನಡ ತಾಯಿ, ಕನ್ನಡ ನಾಡು ಮಾತ್ರ. ಸೊ ಅದಕ್ಕೋಸ್ಕರ ಏನಂತಂದರೆ, ಈಗೇನು ಜಗಳ ಆಗ್ತಾ ಇದೆಯಲ್ಲ, ಇದು ಜಗಳ ಈಗಾಗಲೇ ಮಹಾರಾಷ್ಟ್ರ ಮತ್ತು ಕರ್ನಾಟಕ CMಗಳಿಬ್ಬರೂ ಕೂಡ ಸಭೆಯನ್ನು ನಡೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕರ್ನಾಟಕ CM ಒಂಚೂರು ಅವರಿಗೆ ಕನ್ನಡ ಭಾಷೆಯ ಶ್ರೀಮಂತಿಕೆ ಎಷ್ಟಿದೆ ಅನ್ನೋದನ್ನು ಸ್ವಲ್ಪ ಅರಿವು ಮಾಡಿಕೊಡ್ಬೇಕು. ಈಗಾಗಲೇ ಕರ್ನಾಟಕದಲ್ಲಿ ಏನಂತಂದರೆ ಮರಾಠಿ ಸಮುದಾಯದ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದೆ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನೀಡ್ತಾ ಇದೆ. ಯಾವುದಾದ್ರು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದಾರಾ? ಇಲ್ಲ. ಇನ್ನೊಂದು, ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿ ಮರಾಠಿ ಭಾಷೆಯನ್ನು ಉಳಿಸೋದಕ್ಕೆ ಕರ್ನಾಟಕ ಸರ್ಕಾರ ಇನ್ನೂವರೆಗೂ ಮರಾಠಿ ಶಾಲೆಗಳನ್ನು ನಡೆಸ್ತಾ ಇದೆ. ಮರಾಠಿ ಶಾಲೆಗಳಿದ್ದಾವೆ ನೀತಿ, ನಮ್ಮ ಬೆಳಗಾವಿ ಮತ್ತು ಇದರ ಕಡೆ ಭಾಗಗಳಲ್ಲಿ ಮರಾಠಿ ಶಿಕ್ಷಕರನ್ನು ನೇಮಿಸ್ಕೊಂಡಿದೆ. ಮರಾಠಿ ಉಳಿಬೇಕು ಅಂತ ಏನಂತಂದರೆ ಅಭಿಯಾನವನ್ನು ಮಾಡ್ತಾ ಇದೆ ಯಾವುದು ಕರ್ನಾಟಕ ಸರ್ಕಾರ. ಅದೇ ಥರನಾಗಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಏನಾದರೂ ಮಹಾರಾಷ್ಟ್ರದಲ್ಲಿ ಒಂದು ಕೂಡ ಶಾಲೆಗಳು ಸಿಗಲ್ಲ. ಸೊ ಅಂತಹ ಕನ್ನಡ ಭಾಷೆ, ಕನ್ನಡ ಅಭಿಮಾನಿಗಳು, ಕನ್ನಡ ನಾಡಿನ ಜನರನ್ನು ನೀವು ಏನಂತಂದರೆ ಕೆರಳಿಸ್ತಾ ಇದ್ದೀರಾ. ಕೆರಳಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್.